ಒಂದು ರಾತ್ರಿ ಬ್ರಹ್ಮಾಂಡದ ಶಕ್ತಿ ಭೂಮಿಗೆ ಇಳಿಯುವ ರಾತ್ರಿ, ದೇವತೆಗಳು ಜಾಗರಣೆ ಮಾಡುವ ರಾತ್ರಿ. ಅದು ಮಹಾಶಿವರಾತ್ರಿ. ಇದು ಸಾಮಾನ್ಯ ಹಬ್ಬವಲ್ಲ, ಇದು ಆತ್ಮವನ್ನು ಶುದ್ಧಗೊಳಿಸುವ ರಾತ್ರಿಯಾಗಿದೆ. ಇದು ಶಿವನೊಂದಿಗೆ ಸಂಪರ್ಕ ಸಾಧಿಸುವ ಕ್ಷಣವಾಗಿದೆ. ಪುರಾಣಗಳು ಹೇಳುತ್ತವೆ, ಈ ಒಂದು ರಾತ್ರಿ ಮಾಡಿದ ಜಾಗರಣೆ, ಈ ಒಂದು ದಿನ ಮಾಡಿದ ಉಪವಾಸ, ಈ ಒಂದು ಕ್ಷಣ ಮಾಡಿದ ಶಿವನ ಸ್ಮರಣೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಪ್ರಶ್ನೆ ಏನು ಗೊತ್ತಾ? ಮಹಾಶಿವರಾತ್ರಿ ಯಾಕೆ ಇಷ್ಟು ವಿಶೇಷ? ಉಪವಾಸ ಯಾಕೆ ಮಾಡಬೇಕು? ಪೂಜೆ ವಿಧಾನ ಸರಿಯಾಗಿ ಹೇಗೆ ಮಾಡಬೇಕು? ಇವತ್ತು ನಾವು ಕಥೆಯ ಮೂಲಕ, ಶಾಸ್ತ್ರಗಳ ಆಧಾರದ ಮೇಲೆ ಮಹಾಶಿವರಾತ್ರಿಯ ಸಂಪೂರ್ಣ ರಹಸ್ಯವನ್ನು ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಮಹತ್ವ. ಪುರಾಣಗಳ ಪ್ರಕಾರ ಈ ದಿನವೇ ಶಿವನು ಅನಂತ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಥಮ ಬಾರಿ ಪ್ರತ್ಯಕ್ಷನಾದ ದಿನ. ಶಿವನು ತಾಂಡವ ನೃತ್ಯ ಮಾಡಿದ ರಾತ್ರಿ. ಶಿವ ಪಾರ್ವತಿಯ ದಿವ್ಯ ವಿವಾಹವಾದ ದಿನ. ಮಹಾಶಿವರಾತ್ರಿ ಎಂದರೆ ಶಿವನ ಅತ್ಯಂತ ಪ್ರಿಯವಾದ ರಾತ್ರಿ. ಈ ರಾತ್ರಿ ಬ್ರಹ್ಮಾಂಡದ ಶಕ್ತಿ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಶಿವತತ್ವ ಭೂಮಿಗೆ ಅತ್ಯಂತ ಸಮೀಪವಿರುತ್ತದೆ. ಶಾಸ್ತ್ರಗಳು ಹೇಳುತ್ತವೆ, ಈ ರಾತ್ರಿ ಜಾಗರಣೆ ಮಾಡಿದರೆ 1 ವರ್ಷ ಮಾಡಿದ ಪುಣ್ಯಕ್ಕಿಂತ ಹೆಚ್ಚಿನ ಫಲ ಸಿಗುತ್ತದೆ. ಉಪವಾಸದ ನಿಜವಾದ ಅರ್ಥ. ಉಪವಾಸ ಅಂದರೆ ಕೇವಲ ಊಟ ಮಾಡದೇ ಇರುವುದಲ್ಲ. ಉಪ ಪ್ಲಸ್ ವಾಸ ಅಂದರೆ ದೇವರ ಸಮೀಪ ವಾಸ ಮಾಡುವುದು. ಈ ದಿನ ಅತ್ಯಂತ ಮುಖ್ಯವಾದುದು ಮನಸ್ಸಿನ ಶುದ್ಧತೆ, ಅಹಿಂಸೆ, ಕೋಪ ನಿಯಂತ್ರಣ, ಶಿವನ ನಾಮಸ್ಮರಣೆ. ಉಪವಾಸದ ವಿಧಗಳು: ನಿರ್ಜಲ ಉಪವಾಸ, ಫಲಾಹಾರ ಉಪವಾಸ, ಸಾತ್ವಿಕ ಆಹಾರ. ಯಾರಿಗೇನು ಸಾಧ್ಯವೋ ಅದನ್ನು ಮಾಡಬಹುದು, ಆದರೆ ಮುಖ್ಯವಾದುದು ಭಾವನೆ ಶುದ್ಧವಾಗಿರಬೇಕು. ಪೂಜೆ ವಿಧಾನ ಸಂಪೂರ್ಣ ಕ್ರಮ. ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಬೇಕು. ಶುದ್ಧ ಬಟ್ಟೆ ಧರಿಸಬೇಕು. ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು. ಪೂಜೆ ಸಾಮಗ್ರಿಗಳು: ಶಿವಲಿಂಗ, ಬಿಲ್ವಪತ್ರೆ, ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ, ಗಂಗಾಜಲ, ಹೂವು, ದೀಪ, ಅಗರಬತ್ತಿ. ಅಭಿಷೇಕ ಕ್ರಮ: 1 ಗಂಗಾಜಲದಿಂದ ಶುದ್ಧೀಕರಣ, 2 ಹಾಲು ಅಭಿಷೇಕ, 3 ಮೊಸರು, 4 ತುಪ್ಪ, 5 ಜೇನು, 6 ಸಕ್ಕರೆ, 7 ಮತ್ತೆ ಶುದ್ಧ ನೀರು. ಪ್ರತಿ ಅಭಿಷೇಕದ ಸಮಯದಲ್ಲಿ ಓಂ ನಮಃ ಶಿವಾಯ 108 ಬಾರಿ ಜಪ ಮಾಡುವುದು ಅತ್ಯಂತ ಶ್ರೇಷ್ಠ. ಬಿಲ್ವಪತ್ರದ ಮಹತ್ವ. ಬಿಲ್ವಪತ್ರ ಶಿವನಿಗೆ ಅತ್ಯಂತ ಪ್ರಿಯ. 3 ಎಲೆಗಳಿರುವ ಬಿಲ್ವಪತ್ರವನ್ನು ಅರ್ಪಿಸುವಾಗ ಓಂ ತ್ರಯಂಬಕಂ ಯಜಾಮಹೇ ಎಂದು ಭಕ್ತಿಯಿಂದ ಅರ್ಪಿಸಬೇಕು. 4 ಪ್ರಹರಗಳ ಪೂಜೆ. ಮಹಾಶಿವರಾತ್ರಿ ರಾತ್ರಿ 4 ಪ್ರಹರಗಳಲ್ಲಿ ಪೂಜೆ ಮಾಡುವುದು ಶ್ರೇಷ್ಠ. 1ನೇ ಪ್ರಹರ ಧರ್ಮ, 2ನೇ ಪ್ರಹರ ಅರ್ಥ, 3ನೇ ಪ್ರಹರ ಕಾಮ, 4ನೇ ಪ್ರಹರ ಮೋಕ್ಷ. ರಾತ್ರಿ ಜಾಗರಣೆ ಮಾಡಿ ಶಿವನ ಕಥೆ ಕೇಳುವುದು, ಭಜನೆ ಹಾಡುವುದು, ಧ್ಯಾನ ಮಾಡುವುದು ಇವು ಅತ್ಯಂತ ಪುಣ್ಯಕರ. ಪುರಾಣ ಕಥೆ. ಒಮ್ಮೆ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಸಿಕ್ಕಿಬಿದ್ದ. ಅವನಿಗೆ ಗೊತ್ತಿರಲಿಲ್ಲ ಅದು ಮಹಾಶಿವರಾತ್ರಿ ಎಂದು. ಆ ರಾತ್ರಿ ಅವನು ಹಸಿವಿನಿಂದ ಮರದ ಮೇಲೆ ಕೂತಿದ್ದ. ಅವನ ಕೈಯಲ್ಲಿ ಬಿಲ್ವಪತ್ರ ಇತ್ತು. ಮರದ ಕೆಳಗೆ ಶಿವಲಿಂಗವಿತ್ತು. ಅವನು ತಿಳಿಯದೆ ಬಿಲ್ವಪತ್ರವನ್ನು ಕೆಳಗೆ ಬಿಸಾಡುತ್ತಿದ್ದ. ಅದು ಶಿವಲಿಂಗದ ಮೇಲೆ ಬೀಳುತ್ತಿತ್ತು. ಹಸಿವಿನಿಂದ ಅವನು ಉಪವಾಸದಲ್ಲಿದ್ದ. ಭಯದಿಂದ ಜಾಗರಣೆ ಮಾಡುತ್ತಿದ್ದ. ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅವನು ಮಹಾಶಿವರಾತ್ರಿ ವ್ರತವನ್ನು ಪೂರೈಸಿದ್ದ. ಶಿವನು ವಿಧಿಯನ್ನು ನೋಡುವುದಿಲ್ಲ, ಆತ ಭಾವವನ್ನು ಮಾತ್ರ ನೋಡುತ್ತಾನೆ. ಮುಂದಿನ ದಿನ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ಮೋಕ್ಷ ನೀಡಿದನು. ಇದು ಶಿವನ ಅಪಾರ ಕರುಣೆ. ಮಹಾಶಿವರಾತ್ರಿ ಫಲಗಳು.
ಈ ದಿನ ಮಾಡಿದ ಭಕ್ತಿಯಿಂದ ಪಾಪಕ್ಷಯ, ಮನಃಶಾಂತಿ, ಕುಟುಂಬ ಸಮೃದ್ಧಿ, ಆರೋಗ್ಯ, ಆತ್ಮಿಕ ಶಕ್ತಿ, ಶಿವನ ಕೃಪೆ. ಒಂದು ರಾತ್ರಿ ಜಾಗರಣೆ ಮಾಡಿದರೆ ಅನೇಕ ಜನ್ಮಗಳ ಪಾಪ ಕ್ಷಯವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂತಿಮ ಸಂದೇಶ: ಈ ಮಹಾಶಿವರಾತ್ರಿ ಕೇವಲ ಹಬ್ಬವಾಗಿ ಆಚರಿಸಬೇಡಿ. ಇದು ಆತ್ಮಶುದ್ಧಿಯ ರಾತ್ರಿ. ಇದು ನಿಮ್ಮ ಜೀವನದಲ್ಲಿ ತಿರುವು ತರಬಲ್ಲ ರಾತ್ರಿ. ಒಂದು ನಿರ್ಧಾರ ಸಾಕು: ಶಿವನನ್ನು ಸ್ಮರಿಸಲು. ನೀವು ಈ ವರ್ಷ ಉಪವಾಸ ಮಾಡುತ್ತೀರಾ? ಕಾಮೆಂಟ್ನಲ್ಲಿ ಬರೆಯಿರಿ. ಓಂ ನಮಃ ಶಿವಾಯ. ಶಿವನು ನಿಮ್ಮ ಜೀವನದಲ್ಲಿ ಬೆಳಕು ತುಂಬಲಿ.